ಸೂಪರ್ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅದನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಕೆಳಗೆ ಕಾಣ್ತಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ವಿಡಿಯೋದಲ್ಲಿ ನಾವು ಕಜ್ಜಾಯ ಯಾವ ರೀತಿ ಮಾಡೋದು, ಇಲ್ಲ ಅಂದರೆ ಗಾರ್ಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪಾತ್ರೆನೋ ಒಂದು ಬುಟ್ಟಿಯೋ ಏನೋ ಒಂದು ತಗೊಂಡು ಅದರಲ್ಲಿ 1 ಕಪ್ ಗೋಧಿ ಹಿಟ್ಟು, ಅದೇ ಕಪ್ಪಲ್ಲಿ ಒಂದು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು 4-5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು, ಒಂದು 4-5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡು ಅದನ್ನ ಎತ್ತಿಟ್ಬಿಡಿ ಸೈಡಿಗೆ. ನೆಕ್ಸ್ಟ್ ಈಗ ಪಾಕ ಮಾಡೋಕ್ಕೆ ನಾವು 1 ಕಪ್ ತಗೊಂಡ್ವಿ ಅಂದರೆ ಅದೇ ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ಬೆಲ್ಲ ತಗೊಳ್ಳೋಣ. ಬೆಲ್ಲಕ್ಕೆ ಒಂದು ಕಾಲ್ಕಿಂತ ಹೆಚ್ಚು ನೀರು, ಅದು ಎಳೆ ಪಾಕ ಬರಬೇಕು ಅಂತಲೇ ಏನಿಲ್ಲ, ನೀರು ಪಾಕ ಮಾಡ್ಕೋಬೇಕು ಅದಕ್ಕೆ ಹಿಟ್ಟಿಗೆ. ಹಾಗಾಗಿ ಒಂದು 3/4 ಕಪ್ಪಷ್ಟು ಬೆಲ್ಲ ತಗೊಂಡು ಕರಗಕ್ಕಿಟ್ಟು, ನೆಕ್ಸ್ಟು ಇದು ಹಿಟ್ಟಿಗೆ ನಾವು ಮೇಲ್ಗಡೆ ಒಣ ಕೊಬ್ಬರಿ ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ, ಮೇಲ್ಗಡೆ ಏಲಕ್ಕಿ ಪೌಡ್ರು, ಶುಂಠಿ ಪೌಡ್ರು ಹಾಕಬೇಕು ಹಿಟ್ಟಿಗೆ. ಹಾಕಿ ನೆಕ್ಸ್ಟು ಗಸಗಸೆ ಒಣ ಕೊಬ್ಬರಿ ಮೇಲೆ ಹಿಟ್ಟಿನ ಮೇಲೆ ಹಾಕಬೇಕು. ಹಾಕಿ ಕಾಯಿಸಿರೋ ಬೆಲ್ಲ ನೋಡಿರಿ, ಈ ಥರ ನೀರಂಗಿರ್ಬೇಕು ಅದು ಬೆಲ್ಲ ಆರಿಸಿನಾರು ಹಾಕಬೇಕು. ಆರಿಸಿ ಹಾಕಿದರೆ ಚೆನ್ನಾಗಿರುತ್ತೆ, ಇನ್ನು ಸ್ವಲ್ಪ ಉಗುರು ಬೆಚ್ಚಗಿದ್ರೂ ನಡೆಯುತ್ತೆ. ಹಾಗಾಗಿ ನೋಡಿರಿ, ಇದು ಬೆಲ್ಲ ಇದು ಕಾಯಿಸಿ ಆರಿಸಿರೋದು ಬೆಲ್ಲ ಸ್ವಲ್ಪ ಉಗುರು ಬೆಚ್ಚಗಿರುತ್ತೆ, ಇದ್ರೂ ನಡೆಯುತ್ತೆ, ಏನಾಗಲ್ಲ. ಹಿಂಗೆ ನೋಡಿರಿ, ಎಲ್ಲೂ ಗಂಟಿಲ್ದಂಗೆ ಬೆಲ್ಲ ಹಾಕ್ಕೊಂಡಿರೋದು ಬೆಲ್ಲ ಪಾಕ ಹಾಕಿ ಹಿಟ್ಟಿಗೆ ಚೆನ್ನಾಗಿ ಕುಡ್ಸ್ಕೋಬೇಕು ಅದನ್ನು ಹಿಟ್ಟು. ನೋಡಿರಿ, ಮತ್ತೊಂದು ಸ್ವಲ್ಪ ಕಡಿಮೆ ಆಯಿತಾ ಬೆಲ್ಲ ಪಾಕ ಹಿಟ್ಟಿಗೆ, ಸ್ವಲ್ಪ ಮತ್ತೆ ಹಾಕ್ಕೋಬೇಕು ನೋಡ್ಕೊತ. ನಿಮ್ಗೆ ಎಷ್ಟು ಕ್ವಾಂಟಿಟಿ ನೀವು ತಗೊಂಡು ಮಾಡಿರ್ತಾರ ಆ ಕಪ್ಪಿಂದ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೇಕು. ಕಜ್ಜಾಯ ಅಂತಾರೆ, ಇಲ್ಲಾಂದ್ರೆ ಗಾರ್ಗೆನೋ ಅಂತ ಅಂತಾರೆ. ನೋಡಿರಿ, ಎಲ್ಲೂ ಗಂಟಿಲ್ದಂಗೆ ಬೆಲ್ಲ ಪಾಕ ಎಷ್ಟು ಹಿಡಿಯುತ್ತೆ ಹಿಟ್ಟಿಗೆ ಅಷ್ಟು ನೋಡ್ಕೊತ ಚೆನ್ನಾಗಿ ಕಲಸಿ ಇಟ್ಕೋಬೇಕು. ನೆಕ್ಸ್ಟ್ ಮೇಲ್ಗಡೆ ಸ್ವಲ್ಪ ಬಿಸಿ ಇತ್ತಲ್ಲ ಅದು ಪಾಕ, ಹಂಗಾಗಿ ಸ್ವಲ್ಪ ನೀರನ್ನ ಮೇಲ್ಗಡೆ ಚಿಮುಕಿಸಿ ನೆನೆಯಕ್ಕೆ ಇಟ್ಬಿಡ್ಬೇಕು ಒಂದು ಸೈಡಿಗೆ. ಅದು ನೆನಿಬೇಕಂದ್ರೆ ಒಂದು 4-5 ತಾಸಾದರೂ ಬೇಕು ನೆನೆಯೋಕ್ಕೆ. ಮೇಲ್ಗಡೆ ಸ್ವಲ್ಪ ಒಣ ಕೊಬ್ಬರಿ ತುರಿದಿಟ್ಕೊಂಡಿರೋದು, ಗಸಗಸೆ ಮೇಲೆ ಹಾಕಿ ಸ್ವಲ್ಪ ನೀರು ಚಿಮುಕಿಸಿ ಮೇಲೆ ಒಂದು 6-7 ತಾಸು ನೆನೆಸಿ ಇಟ್ಬಿಡ್ಬೇಕು ಸೈಡಿಗೆ. ನೋಡ್ರಿ, ಮೇಲ್ಗಡೆ ನೀರು ಚಿಮುಕಿಸಿ ಇಟ್ಟರೆ ಚೆನ್ನಾಗಿ ನೆನ್ಕೊಂಡಾದ್ಮೇಲೆ ಒಂದು 6-7 ತಾಸು ನೆಂದಾದ್ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿ, ಒಂದು ಸ್ವಲ್ಪ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡೋಕ್ಕೆ ಒಂದು ಸ್ವಲ್ಪ ಬಿಟ್ಟು ನೋಡಿ, ಅದು ಕಜ್ಜಾಯನ ರೌಂಡ್ ಮಾಡ್ಕೊಂಡು ತಟ್ಟಿ ಒಡೆ ಬಿಡ್ತಿರಲ್ಲ ಅದೇ ಥರ ಕಜ್ಜಾಯ ಒಂದೊಂದೇ ಬಿಡ್ಬೋದು. ನೋಡಿರಿ, ಆ ಥರ ಬರುತ್ತೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಕಡ್ಲೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕಲರ್ ಬರುತ್ತೆ ಅದು ಕಜ್ಜಾಯ. ಗಾರ್ಗೇನೋ ಅಂತಾರೆ, ಕಜ್ಜಾಯನೋ ಅಂತಾರೆ. ನೋಡಿ, ಎಲ್ಲೂ ಒಂದು ಒಡೆಯಂಗಿಲ್ಲ, ಏನೂ ಆಗಲ್ಲ ಕಜ್ಜಾಯ, ಆ ರೀತಿ ಬರುತ್ತೆ. ಇದನ್ನ ಯಾವಾಗಾರು ಫ್ರಿಜ್ಜಲ್ಲಿ ಮಾಡಿ ಎತ್ತಿಟ್ಕೊಂಡ್ರು ನಿಮಗೆ ಯಾವಾಗ ಬೇಕಾದರೂ ಅವಾಗ ಮಾಡ್ಕೊಬೋದು. ಇದನ್ನು ಈಸಿ ಇರುತ್ತೆ, ಕಡಿಮೆ ಇಂಗ್ರೀಡಿಯೆಂಟ್ಸ್, ಜಾಸ್ತಿನೂ ಇಲ್ಲ ಇಂಗ್ರೀಡಿಯೆಂಟ್ಸು. ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ನೀವು ಗಾರ್ಗೆ ಮಾಡ್ಕೊಳ್ಳೋದು ತುಂಬ ಈಸಿ. ನೋಡಿರಿ, ಯಾವುದೇ ರೀತಿ ಹೊಡೆಯಲ್ಲ. ನೀವು ಹಿಟ್ಟು ಎಷ್ಟು ಮೆಜರ್ಮೆಂಟ್ ತಗೊಂಡಿರ್ತಾರ ಅದು ಬೆಲ್ಲ ಪಾಕನ ಹಿಟ್ಟಿಗೆ ಕೂಡ್ಸ್ಕೊಂತ ಮಾಡಿದರೆ ಕಜ್ಜಾಯ ರೆಡಿ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ನೋಡಿರಿ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಕಜ್ಜಾಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.